Hello everyone, welcome back to BS Shweta Vlogs. ನಾನು ಇವತ್ತು ಬೆಳಗ್ಗೆ ಒಂದು ಸಿಂಪಲ್ ರಂಗೋಲಿ ಹಾಕ್ತಿದ್ದೀನಿ. ಹೆಂಗಾಗೈತೆ ಅನ್ನೋದು ನೋಡ್ಕೊಂಡು ಬಂದು ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಸ್ವಲ್ಪ ಸಬ್ಜಾ ಸೀಡ್ಸ್ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಬ್ಜಾ ಸೀಡ್ಸ್ ನೆನೆ ಹಾಕಿಟ್ಕೊಂಡಿದ್ನಿ. ಒಂದು 2 ಗ್ಲಾಸ್ ನೀರು ತೊಗೊಂಡು ಒಂದು ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರು ತೊಗೊಂಡು ಅದಕ್ಕೆ ಸಬ್ಜಾ ಸೀಡ್ಸ್ ಹಾಕಿ ಒಂದು ಅರ್ಧ ಲಿಂಬೂನ ಎರಡಕ್ಕೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ರುಚಿ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಲೆ ಕುಡಿದ್ವಿ. ಅದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದಕ್ಕೆ ಬೆಳಗ್ಗೆ ನಾಷ್ಟಕ್ಕೆ ಏನು ಮಾಡ್ಕೊಳ್ಳಲ್ಲ, ಸ್ಮೂದಿ ಮಾಡ್ಕೊಂಡಿದ್ದೆ. ಅದಕ್ಕೆ ಒಂದು 10-12 ಬಾದಾಮ, ಒಂದು ದ್ರಾಕ್ಷಿ ನೆನೆ ಇಟ್ಕೊಂಡಿದ್ದೆ ಅವೆರಡು, ಆಮೇಲೆ ಖರ್ಜೂರು ಒಂದು 4, ಆಮೇಲೆ ಒಂದು 7-8 ಗೋಡಂಬಿ, 1 ಆ್ಯಪಲ್ ಹಾಕಿ ಮಿಕ್ಸಿ ಮಾಡ್ಕೊಂಡೇನು. ಸ್ವಲ್ಪ ಹಾಲು ಹಾಕಿ ಮಿಕ್ಸಿ ಮಾಡ್ಕೊಂಡೇನು. ಇದು ಆದ ನಂತರ ಅದಕ್ಕೆ ನೋಡಿರಿ ಇವಾಗ ಒಂದು 2 ಗ್ಲಾಸ್ ಆಗುವಷ್ಟು ಮಾಡ್ಕೊಂಡೇನು ನಾನು. ಇದಕ್ಕೆ ಇನ್ನೊಂದು ಆ್ಯಪಲ್ ಸಣ್ಣಗೆ ಹೆಂಚಿಟ್ಕೊಂಡೇನು. ಆಮೇಲೆ ಸಣ್ಣಗೆ ಗೋಡಂಬಿ ಮತ್ತು ಬಾದಾಮ ಎರಡನ್ನೂ ಹೆಂಚಿಟ್ಕೊಂಡೇನು. ಅವನ್ನ ಇದ್ರ ಮ್ಯಾಗ ಹಾಕ್ಕೊಂಡಿದ್ದೆ. ಸಖತ್ತಾಗಿತ್ತು. ನೀವು ಒಂದ್ಸಲ ಈ ಥರ ಮಾಡ್ಕೊಂಡು ಟ್ರೈ ಮಾಡ್ಬೋದು. ಮಧ್ಯಾಹ್ನ ಇವತ್ತು ಮಧ್ಯಾಹ್ನ ನಾನು ಊಟಕ್ಕೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಂಡಿದ್ದು. ಸೊ ಇದು 200 ಗ್ರಾಮ್ ಇರುವಂಥ ಮಶ್ರೂಮ್ ಪ್ಯಾಕೆಟ್. ಇದನ್ನು ಮೊದಲ ನೀಟಾಗಿದ್ದು ಬಿಸಿನೀರು ಕಾಸ್ಕೋಬೇಕು. ಅದ್ರೊಳಗೆ ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಯಾಕಂತಂದರೆ ಇದ್ರ ಮ್ಯಾಲೆ ಔಷಧಿ ಎಲ್ಲ ಹಾಕಿರ್ತಾರಲ್ಲ. ಸೊ ಬಿಸಿನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಇವನ್ನ 2 ಸಲ ವಾಶ್ ಮಾಡಿ ಆನಂತರ ಇದ್ರ ಮ್ಯಾಗ ಒಂದು ವೈಟ್ ಕಲರ್ ಬರುತ್ತೆ, ಅದನ್ನೆಲ್ಲ ಕ್ಲೀನಾಗಿ ತಗೊಬೇಕು. ಆ ಥರ ಅದು ವೈಟ್ ಥರ ಇರುತ್ತೆ, ಅದನ್ನೆಲ್ಲ ತೆಗಿಬೇಕು. ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಇಟ್ಕೊಬೇಕು. ಇವಾಗ 2 ಕಪ್ ಹೈದ್ರಾಬಾದಿ ಬಿರಿಯಾನಿ ರೈಸ್ನ ತೊಳೆದು ನೀರು ಹಾಕಿ ಸ್ವಲ್ಪ ಒಂದು ಅರ್ಧ ತಾಸು ನೆನೆ ಇಟ್ಕೊಂಡೇನು. ಅಂಥದಕ್ಕೆ ಎಲ್ಲ ಮಿಕ್ಸಿ ಅದು ಮಾಡ್ಕೋಬೇಕು, ಅದೆಲ್ಲ ನೆಚ್ಕೋಬೇಕು ಅನ್ನೋಷ್ಟ್ರೊಳಗೆ ನೆನೀತದ. ಸೊ ಇದನ್ನ ತೊಳೆದು ಸೈಡ್ ಇಟ್ಕೊಂಡೇನು. ಇವಾಗ ಒಂದು ಮಸಾಲ ರೆಡಿ ಮಾಡ್ಕೊಳತ್ತೇನೆ. ಅದಕ್ಕೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ, 1 ಹಿಡಿ ಆಗುವಷ್ಟು ಪುದೀನ, 5 ಮೆಣಸಿನ್ಕಾಯಿ, ಒಂದು 7-8 ಬೆಳ್ಳುಳ್ಳಿ, ಒಂದು ಇಂಚಾಗುವಷ್ಟು ಶುಂಠಿ, ಅದನ್ನೆಲ್ಲ ಒಂದು ಮಿಕ್ಸಿ ಜಾರೊಳಗೆ ಹಾಕಿ ರುಬ್ಕೊತೇನೆ. ನೀವು ಬೇಕಾದ್ರೆ ಒಂದು ಸ್ವಲ್ಪ ನೀರು ಹಾಕ್ಕೋಬೋದು, ನಾನು ನೀರು ಹಾಕಿದೆ. ಅಷ್ಟೆಲ್ಲ ಹಾಕಿದ್ದನ್ನ ರುಬ್ಕೊಬೇಕು.
ಒಂದೇ ಸಲ ಎಲ್ಲ ಹಾಕಿ ರುಬ್ಕೊಂಡೆ ನೋಡ್ರಿ ನಾನು ಈ ಥರ ಪೇಸ್ಟ್ ಮಾಡ್ಕೊಂಡು ತೆಗೆದಿಟ್ಕೊಂಡೇನು. ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಕ್ಕೆ 2 ಈರುಳ್ಳಿ ಕಟ್ ಮಾಡ್ಕೊತೇನೆ. ಆಮೇಲೆ ಮಶ್ರೂಮ್ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡೇನು. ಅದ್ರಾಗ ಸಣ್ಣ ಸಣ್ಣ ಪೀಸ್ ಏನು ಭಾಳ ಮಾಡ್ಕೊಂಡಿಲ್ಲ, ದೊಡ್ಡದು ಒಂದಿದ್ರಾಗ 2 ಪೀಸ್ ಅಷ್ಟೇ ಮಾಡ್ಕೊಂಡೇನು. ನೀವು ಬೇಕಾದ್ರೆ ಇನ್ನೂ ಸಣ್ಣ ಮಾಡ್ಕೋಬೋದು, ನಾನು ಇಷ್ಟ ಮಾಡ್ಕೊಂಡೇನು. ಫ್ರೈ ಆದ ನಂತರ ಚಕ್ಕೆ, ಸ್ಟಾರ್, ಮಸಾಲ ಸ್ಪೈಸಸ್ ಅದ್ರೊಳಗೆ ಹಾಕಿ ಒಂದು ಮಸಾಲದ ಎಲೆ ಇರುತ್ತಲ್ಲ ಅದನ್ನ ಹಾಕ್ಕೊಂಡಿತ್ತು, ಅದನ್ನ ಕಟ್ ಮಾಡಿ ಹಾಕ್ಕೊಬೇಕು. ಇವಾಗ ಅದನ್ನೆಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ಈರುಳ್ಳಿ 70% ಫ್ರೈ ಆದು ಅನ್ನೋವಾಗ ಅದೇನು ಪೇಸ್ಟ್ ಮಾಡಿ ಇಟ್ಕೊಂಡಿತ್ತಲ್ಲ ಆ ಪೇಸ್ಟ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಈ ಪೇಸ್ಟ್ ಹಸಿ ವಾಸನೆ ಹೋಗೋತ್ತ ನಾನು ಅದನ್ನ ಚೆಂದ ಮಿಕ್ಸ್ ಮಾಡ್ಕೋತಿರ್ಬೇಕು, ಹಂಗೆ ಬಿಟ್ಟರೆ ತಳ ಹಿಡಿತದ. ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡ್ಕೊಬೇಕು. ನೀರು ಹೋಗಿ ಎಣ್ಣೆ ಬೀಳೋತ ನಾನು ಇದನ್ನ ಫ್ರೈ ಮಾಡ್ಕೊಂತಿರ್ಬೇಕು ಚೆಂದ. ಮಶ್ರೂಮ್ ಇರುತ್ತಲ್ಲ ಆ ಮಶ್ರೂಮ್ನ ಇದ್ರೊಳಗೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಬೇಕು. ಈ ಮಶ್ರೂಮ್ ಸಹಿತ ಚೆಂದ ಫ್ರೈ ಮಾಡ್ಕೊಬೇಕು. ಅದೆಲ್ಲ ನೀರು ಬಿಡ್ತೈತೆ, ವಾಪಸ್ ನೀರು ಬಿಟ್ಟಾಗ ನೀರು ಹೋಗುತ್ತೆ, ನಾನು ಫ್ರೈ ಮಾಡ್ಕೋಬೇಕು. ಮಶ್ರೂಮ್ ನೀರಿನ ಅಂಶ ಇರ್ಬೇಕಂತಲೇ ನೀರು ಬರುತ್ತೆ.
ಬಂದು ವಾಪಸ್ ನೀರೆಲ್ಲ ಹೋಗಿ ಈ ಥರ ಎಣ್ಣೆ ಬಿಡೋ ತನಕ ಬಿಟ್ಟಾದ ನಂತರ ಏನು ನೆನೆಸಿಟ್ಟಿರ್ತೇವಲ್ಲ ಆ ಅಕ್ಕಿನ ಇದ್ರೊಳಗೆ ಹಾಕ್ಕೊಬೇಕು. ಅದಕ್ಕಿಂತ ಮೊದಲು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋಬೇಕು. ಎಣ್ಣೆ ಒಳಗೆ ಹಾಕ್ಕೊಂಡ್ರೆ ಅದೊಂಥರ ಫ್ಲೇವರ್ ಚಲೋ ಬರುತ್ತೆ. ಸೊ ಇವಾಗ ಅಕ್ಕಿಯನ್ನು ತೊಳೆದಿಟ್ಕೊಂಡಿರುತ್ತಲ್ಲ ಆ ಅಕ್ಕಿ ಎಲ್ಲ ಹಾಕಿ ಮತ್ತೊಂದು ಸಲ ಎಲ್ಲ ಚಲೋ ತಂಗೆ ಮಿಕ್ಸ್ ಮಾಡ್ಕೊಬೇಕು. ಅಕ್ಕಿನ ಸ್ವಲ್ಪ ಹುರ್ಕೋಬೇಕು. ಮತ್ತು ಸೈಡ್ಗೆ ನೀರು ಸಹಿತ ಕಾಯಕ್ಕೆ ಇಟ್ಕೊಂಡಿದ್ದೆ. 2 ಕಪ್ ಅಕ್ಕಿ ತೊಗೊಂಡಿದ್ರಿಂದ 4 ಕಪ್ ಆಗುವಷ್ಟು ನೀರು ಕಾಯಕ್ಕೆ ಇಟ್ಕೊಂಡಿದ್ನಿ. ನೋಡಿ ಮಶ್ರೂಮ್ ಅದನ್ನು ಸಖತ್ತಾಗಿ ಅದ್ರ ಫ್ರೈ ಆಗಿದ್ದಾವೆ. ಇವಾಗ ಇದೆಲ್ಲ ಚಲೋ ತಂಗಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಆದ ನಂತರ ಏನು ಕಾದಿರ್ತಾವಲ್ಲ ನೀರು ಕುದಿ ಬರೋ ತನಕ ಕಾಸ್ಕೋರ್ ನೀರು ಅದಾದ ನಂತರ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊಂಡೆ. ಇವಾಗ ಕುದಿ ಬಂದು ಆದ ನಂತರ ಇದನ್ನು ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹೊಡಿಸ್ಬೇಕು. ಇವಾಗ ಸಖತ್ತಾಗಿರುವಂಥ ಮಶ್ರೂಮ್ ಬಿರಿಯಾನಿ ರೆಡಿ ಆಗ್ಯದ. ನೋಡಿರಿ ಸಖತ್ತಾಗಿತ್ತು. ನೀವು ಒಂದ್ಸಲ ಟ್ರೈ ಮಾಡಿರಿ. ಇವತ್ತು ಈ ಮಶ್ರೂಮ್ ಬಿರಿಯಾನಿ ಮಾಡಿದ್ದೆ ನಾನು ಮತ್ತು ನಮ್ಮ ಯಜಮಾನ್ರು ಕೂಡಿ ಮಾಡಿದ್ದೆ. ನಾವು ಒಬ್ಬರೇ ಮಾಡಿಲ್ಲ. ಮೊದಲೇ ಹೇಳಿ ಇಂಥದ್ದೇನರ ಮಾಡೋಕ್ಕಾದ್ರೆ ನಮ್ಮ ಯಜಮಾನ್ರು ಹೆಲ್ಪ್ ಮಾಡ್ತಾರಂತೆ. ಈ ಮಶ್ರೂಮ್ ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ಅವರೆಲ್ಲ ಟ್ರೈ ಮಾಡಿದ್ರು, ಎಲ್ಲ ಆರ್ಡರ್ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.